ನೋಡಿ ಮಕ್ಕಳು ಖುಷಿ ನೋಡ್ರಿ, ಯಾವ್ದು ಗಾಡಿ ಮಾಡಿ ಆಡ್ತಾ ಇದ್ದಾರೆ ಇವರೆಲ್ಲರೂ. ಅಬ್ಬನ ನನ್ನ ಕಾಲ್ಗಿಲ್ ಸಿಕ್ಕೊಂಡ್ರೆ ಅಲ್ಲೇ ಒಳಗ. ಹಳ್ಳಿ ಮಕ್ಕಳೇ ಬೆಸ್ಟ್ ನೋಡಿ, ಯಾವ ಸಿಗ್ತೈತೆ ಅದನ್ನೇ ಗಾಡಿ ಮಾಡ್ಕೊಂಡು ಆಟ ಆಡ್ಬಿಡ್ತಾರೆ. ಕಾಲ್ ಮ್ಯಾಗ ಕೆಡ್ಕೊಂಡಿರಿ. ಅವ್ರ ಮಕ್ಕಳು ಖುಷಿ ಪಡೋದು ನೋಡಿ, ಎಷ್ಟು ಖುಷಿ ಪಡ್ತಾರ. ನೀವು ಹೋಗ್ಲಾ ನೀನು? ಹಾಂ, ಯಾರು ಹೊಡಿತಾರೋ? ಯಾಕ? ನೋಡಿ ನನ್ನ ಮನೇಲಿ ಇವತ್ತು ಚಿಕನ್ ಸಾಂಬಾರು ಮಾಡಕತ್ತಿದ್ದೀವಿ ನೋಡಿರಿ. ಎಣ್ಣೆ ಕಾಯಕ್ಕಿಟ್ಟಿದ್ದು ಸ್ನೇಹಿತರೆ, ಎಣ್ಣೆ ಕಾಯಕ್ಕಿಟ್ಟು ಸ್ವಲ್ಪ ಜೀರಿಗೆ ಹಾಕಿದ್ರಲ್ಲಿ ಜೀರಿಗೆ, ಅರಿಶಿನ, ಉಪ್ಪು ಎಲ್ಲ ಬೆಳೆಸಿ ಚಿಕನ್ ಇಲ್ಲಿ ಮಿಕ್ಸ್ ಮಾಡಿಟ್ಟಿದೆ. ಇವಾಗ ಎಣ್ಣೆ ಕಾಯನ್ನ ಅದು ಒಗ್ಗರಣೆ ಹೊಡಿಯಾಕತ್ತೀವಿ ನೋಡಿರಿ. ಕಡೆ ನೀರು ಕಾಯಕ್ಕಿಟ್ಕೊಂಡು ಜಲ್ದಿ ಹಾಕ್ಬೇಕು ಅನ್ಕೊಂಡು ಅಡಿಗೆ. ಆ ಕಡೆ ನನ್ನ ಚಿನ್ನುಗ ಜಳಕ ಮಾಡ್ಸಕ ನೀರು ಕಾಯ್ಲಾಕಿಟ್ಟಿದ್ವಿ. ನೀರು ಕೊಡ್ಕೊಂಡು ಸ್ವಲ್ಪ ಚೆನ್ನಾಗಿ ಫಿಲ್ಟರ್ನಾರ ನೋಡಿ. ಇಲ್ಲಿ ಹಾಕ್ತಾನೆ ಕೈಗೆ ಹಾಕಿ ಇದ್ರ ಮ್ಯಾಗ ಒಂದು ಮುಚ್ಚಕ್ಕೆ ಸ್ಟಾರ್ಟ್ ಕೊಡ್ಬೇಕು. ನಾನು ಸ್ಕೂಲಿಗೆ ಹೋಗ್ತಾನೆ ಅಂದ್ಕೊಂಡು ಈ ಕಡೆ ನೀರು ಕಾಯಕ್ಕೆ ಇಟ್ಟಿನ್ರಿ. ನೋಡಿ ಬೆಳಿಗ್ಗೆದ ಇನ್ನೂ ಎಷ್ಟು ಸಬ್ಬಸ್ಗಿ ಪಲ್ಯ ಐತ್ರಿ, ಬೆಂಡಿಕಾಯಿ ಪಲ್ಯ ಐತಿ ಇಷ್ಟ. ಮಧ್ಯಾಹ್ನ ಮತ್ತು ಅನ್ನ ಸಾಂಬಾರು ಮಾಡಿದ್ದಾರೆ ನೋಡಿ. ಅನ್ನ ಖಾಲಿ ಮಾಡೇ ಇಲ್ಲರಿ, ಸ್ವಲ್ಪ ಹಾಕೊಂಡು ತಿಂದಾರ. ಮಧ್ಯಾಹ್ನ ಒಬ್ಬರು ಬುತ್ತಿ ರೊಟ್ಟಿ ಕೊಟ್ಟಿದ್ರಿ, ಅದರಷ್ಟು ಎಟ್ಟ ತಿಂದಾರೆ. ಇದು ಮೊಸರನ್ನ ರೀ, ಮೊಸರನ್ನ ಇದು ಜುಣ್ಕದ ಪಿಟ್ಲ ಮಾಡ್ಯಾರಿ, ವಡಿ ಮಾಡ್ಯಾರ, ಸಾಂಬಾರು ಮಾಡಿದ್ದೆ ರೀ. ಒಂದು ಸ್ವಲ್ಪನೂ ಖರ್ಚಾಗಿಲ್ಲ ನೋಡಿ. ಇಷ್ಟೆಲ್ಲ ಅಡಿಗೆ ಇರ್ಲಾಕಾಗೆ ಮತ್ತು ಈ ಕಡೆ ಈಗ ಚಿಕನ್ನ ಮಾಡಾಕತ್ತಿದ್ದೀವಿ ರೀ. ಕುದಿಲತ್ತೈತ್ರಿ. ಈ ಕಡೆ ಅವ್ನಿಗೆ ಜಳಕಕ್ಕೆ ನೀರು ಕಾಯಕ್ಕಿಟ್ಟಿನಿ ರೀ. ಯಾರು ಕೊಡ್ತಾನ್ರೆ, ನಾ ಸ್ಕೂಲಿಗೆ ಹೋಗ್ತಾನ್ರೆ, ನನಗೂ ಹುಷಾರಿಲ್ಲ, ನಾನು ಮಾಡ್ಬೇಕಾಗಿರೋ ಕೆಲಸ ನಮ್ಮ ಅರುಣ ಮಾಡತ್ತಾನ್ರಿ. ನೀರು ಕಾಯಕ್ಕಿಟ್ಟಾನ, ಅವನಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಕತ್ತಾನ ನೋಡ್ರಿ. ಬರೀ ಚಿಕನ್ನ ಮಧ್ಯಾಹ್ನಾಗ ಅದೆಲ್ಲ ಅಡುಗೆ ಮಾಡಿದೆ ರೀ, ಉಣ್ತಾರ ಅಂತೇಳಿ ಯಾರೂ ಜಾಸ್ತಿ ಉಂಡೇ ಇಲ್ಲ ರೀ. ರೊಟ್ಟಿ ಅದಾವ್ರಿ, ಖಡಕ್ ರೊಟ್ಟಿ ಒಂದು ದಿವಸ, ಅನ್ನ ಐತಿ. ಏನಾರೇ ಮಾಡಿದ್ರಿ ಮಕ್ಕಳಿಗೆ ಅಲ್ಲಿ ಹಾಸ್ಟೆಲ್ದಾಗ ಸಿಗಂಗಿಲ್ಲ ಅಂತೇಳಿ ಬಂದಾಗ ಮಾಡಿ ಕೊಡೋದು ನೋಡ್ರಿ ಅವ್ರಿಗೆ. ನಮ್ಗೆ ಹುಷಾರಿಲ್ಲ ಅಂದರು ಏನು ಪರವಾಗಿಲ್ಲ ರೀ, ಮಕ್ಕಳಿಗೆ
ಬಾಯಿ ಸಿಹಿ ಹತ್ತಾಗ ಏನಾದ್ರೆ ಮಾಡಿಕೊಟ್ರೆ ಒಂದು ತಿಂತಾರೆ. ಚಿಕನ್ ಬೇಯ್ತಾ ಇದ್ದೀವ್ರಿ ಈ ಕಡೆ. ಇವತ್ತು ಯಾಕೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತೇಳಿ ನಿಮ್ಗೆ ಅನಿಸ್ತಿರ್ಬೋದು. ಯಾಕಂದ್ರೆ ಇವತ್ತು ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಬಂದೆ ಸ್ನೇಹಿತರೆ. ಸ್ಕೂಲಿಗೆ ಬಿಟ್ಟು ಬಂದೆ, ಬಿಡಕ್ಕೆ ಹೋದೆ ರೀ. ಹೋಗೋಣ ಅವನು ಹಠ ಹಿಡಿದ್ರಿ ಇಷ್ಟ. ಯಾಕಂದ್ರೆ ಒಂದು 4 ದಿನ ಈ ಕಡೆ ಅಡ್ಡಾಡಿದ್ರಲೆ ಅಡ್ಡಾಡೋದು ಚೈನಿಗೆ ಬಿದ್ದಂಗೆ ಆಗಿಬಿಟ್ಟಿದ್ದಾರೆ. ಅವನು ಬಿಟ್ಟು ಕರ್ಕೊಂಡು ಹೋದೆ ರೀ. ಇಲ್ಲಿದ್ದಂದ ಕರ್ಕೊಂಡು ಹೋಗೋಣ. ಹೋಗೋ ಮುಂದೆ ಏನೂ ಇಲ್ಲ ರೀ. ಇಲ್ಲಿದಿಂದ ಹೋಗೋ ಮುಂದೆ ಹೋಗಿನೂ ಕರ್ಕೊಂಡು ಹೋದೆ. ಅಲ್ಲಿ ಕರ್ಕೊಂಡು ಹೋಗೋಣ ಬಿಡಕ್ಕೆ ಹೋಗಿನ್ರಿ. ಮತ್ತೆ ಮೊದಲಿನ ಥರನೇ ಮಾಡ್ತಾಯಿದ್ದ ಸ್ನೇಹಿತರೆ. ಅವನು ಯಾಕೆ ಮಾಡ್ತಾನೋ ಆ ಥರ ಅನ್ನೋದು ನಮ್ಗೆ ಇಲ್ಲಿವರೆಗೆ ಆದರೂ ಗೊತ್ತಿದ್ದಿದ್ದಿಲ್ಲ ರೀ. ಇಷ್ಟು ವರ್ಷ ಆಯಿತು, ಅವನು 14 ವರ್ಷದ ಮನುಷ್ಯ ಅದ. ಯಾಕಪ್ಪ ಇಷ್ಟು ಹಠ ಮಾಡ್ತಾನೆ ಅನ್ನೋದು ನಮಗೂ ಅರ್ಥ ಆಗಿದ್ದಿಲ್ಲ. ಮೊನ್ನೆ ಏನು ಹಾಸ್ಪಿಟಲ್ಗೆ ಹೋಗ್ಬೇಡಣ್ಣ ಡಾಕ್ಟ್ರು ಅಲ್ಲಿ ಹೇಳಿದ್ರಿ. ಅವ್ನ ಮೈಂಡ ಭಾಳ ಸೂಕ್ಷ್ಮ ಇದ್ರಿ. ಸ್ವಲ್ಪ ನೀವೇನಾದರೂ ರೇಗಾಡ್ಬಿಟ್ರೆ ಅವತ್ತು ಇಡೀ ದಿನ ಅವ ಅದ್ರಾಗ ಇರ್ತಾನೆ. ಅದಕ್ಕೆ ನೀವೇ ಕಂಟ್ರೋಲ್ ಮಾಡ್ಕೊರಿ ಸ್ವಲ್ಪ ದಿನ. ಅವನಿಗೆ ಏನು ಆಗಂಗಿಲ್ಲ. ಅವನಿಗೆ ಬ್ಲಡ್ ಕಡಿಮೆ ಐತಿ. ಹಾಗೆ ಮತ್ತು ಇನ್ನೊಂದು ಏನಂದ್ರೆ ರೀ, ಅವನ ಮೈಂಡ ಇವಾಗ ಅವನ ದೇಹ ಚಿಕ್ಕ ಮಕ್ಕಳ ಥರನ ಆ ಥರ ಅದಾನವ. ಬುದ್ಧಿ ಒಂದೊಂದು ಸಲ ಸ್ಟ್ರಾಂಗಾಗಿ ದೊಡ್ಡವ್ರದಗತ್ಲೆ ತೋರಿಸ್ತಾನೆ, ಒಂದೊಂದು ಸಲ ಚಿಕ್ಕ ಮಕ್ಕಳ ಥರ ಹಠ ಮಾಡ್ತಾನೆ. ಅದನ್ನು ಯಾಕೆ ಮಾಡ್ತಾನಂದ್ರೆ ಥೈರಾಯ್ಡ್ ಪ್ರಾಬ್ಲಮ್ದಿಂದ ಅವನಿಗೆ ಸರಿಯಾಗಿ ರಕ್ತ ಚಲನವಲನ ಆಲರ್ಬಟ್ಟಕ್ಕೆ ಏನಾದರೂ ಸ್ವಲ್ಪ ಕೋಪ ಮಾಡ್ಕೊಂಡಂದ್ರೆ ವಿಪರೀತ ಕೋಪಕ್ಕೆ ಅದು ಆ ಥರ ತಿರುಗ್ತೈತತ್ತ. ನಾನು ಥೈರಾಯ್ಡ್ ಆದವ್ರಿಗೆಲ್ಲ ಹಿಂಗೆ ಇರ್ತೈತೇನ್ರಿ ಅಂತ ಅಲ್ಲಿ ಆದರೂ ಹಾಸ್ಪಿಟಲ್ನಾಗ ಕೇಳಿದ್ದೀವಿ ರೀ. ಮಿರಾಜ್ ಹಾಸ್ಪಿಟಲ್ ತೋರಿಸ್ಕೊಂಬರೋಣ ಅಂದ್ರೆ ಒಬ್ಬೊಬ್ರಿಗೆ ಈಗ ಸಣ್ಣ ಮಕ್ಕಳಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಂಗಿಲ್ಲತ್ರಿ. ಆದರೆ ನನ್ನ ಮಗನಿಗೆ ಇಷ್ಟು ಸಣ್ಣ ವಯಸ್ಸಿಗೆ ಆಗೈತ್ರಿ. ನಾನು ಎಲ್ಲೇ ಒಬ್ರಿಗೆ ಶುಗರ್ ಆಗಿರೋದನ್ನು ಕೇಳಿದ್ದೆ ರೀ, ನೀವು ಸಣ್ಣ ವಯಸ್ಸಿಗೆ ಶುಗರ್ ಆಗೈತೆ ಅನ್ನೋದು. ಆದರೆ ಥೈರಾಯ್ಡ್ ಆಗಿರೋದು ಫಸ್ಟ್ ಟೈಮ್ ರೀ. ಅಲ್ಲಿ ಹಾಸ್ಪಿಟಲ್ದಾಗ ಕೂಡ ಅವರಿಗೆ ಫಸ್ಟ್ ಟೈಮ ಇಷ್ಟು ಸಣ್ಣ ವಯಸ್ಸಿನಾಗ ಆಗಿರೋದು ಫಸ್ಟ್ ಟೈಮ್ ರೀ. ನಾವು ಟ್ರೀಟ್ಮೆಂಟ್ ರಗಡ್ ಇದು ಮಾಡ್ತಿದ್ದು ದೊಡ್ಡವ್ರಿಗೆ ಆಗೈತೆ ಕರೆ ರೀ, ಸಣ್ಣ ಮಕ್ಕಳಿಗೆ ಆಗಿರೋದು ಫಸ್ಟ್ ಟೈಮ್ ಅಂತಂದರೆ. ಅದಕ್ಕೆ ಅವನಿಗೆ ಎಷ್ಟು ವರ್ಷದಿಂದ ಐತೆ ಗೊತ್ತಿಲ್ಲ, ನಾವೇ ನೆಗ್ಲೆಕ್ಟ್ ಮಾಡಿದ್ವಿ ರೀ. ಗಂಟ್ಲ ನೋವು ಐತೆ ಅನ್ನಕತ್ತ ನಮಗಿಲ್ಲ ಅಂದ್ರೆ ಒಂದು ಕೊರೋನಾ ಟೈಮ್ ಹಿಡ್ಕೊಂಡು ಅದಕ್ಕೆ ಕೊರೋನಾ ಟೈಮ್ದಾಗ ಕೊರೋನಾ ಆಗಿತ್ತು ರೀ. ಅವನಿಗೆ ಕೊರೋನಾ ಪಾಸಿಟಿವ್ ಬಂದಿತ್ತು. ಅವಾಗ ಒಂದು 4 ದಿನ ಅವನನ್ನು ಪೂರಾ ಬ್ಯಾರೆ ಬೆಡ್ ಹಾಸಿಗೆ ಮಾಡಿ ಅವನದೊಂದು ಊಟ ಬ್ಯಾರೆ ಇಟ್ಟುದು, ಒಂದೇ ಮನ್ಯಾಗ ಅಂದರೂ ದೂರ ಇಟ್ಟಿದ್ದೀವಿ ರೀ. ಎಷ್ಟು ವರ್ಷದಾವಿದ್ದಂದ್ರೆ ರೀ ಅವಾಗ 9 ವರ್ಷದಾವಿದ್ದ ರೀ. ಕೊರೋನಾ ಇದ್ರಾಗ 9 ವರ್ಷದ ಮಗು ಇದ್ದಾಗ ಅವನನ್ನು ದೂರ ಇಡಕ್ಕೆ ಟ್ರೈ ಮಾಡ್ಲತ್ತವ್ರಿ. ಅವನ ಮೈಂಡ್ ವಿಪರೀತ ಇದಕ್ಕಾಗೈತೆ. ನಾನು ಯಾವಾಗ್ಲೂ ಇದೇ ಥರ ಇಡ್ತಾರಲ್ಲ ಅದಕ್ಕೂ ಈ ಥರ ಆಗಿಬಿಟ್ಟಿದ್ರಿ ಅವನು. ಮೊನ್ನೆ ಆ ಡಾಕ್ಟರ್ ಹತ್ರ ಕೇಳೋಣ ಎಷ್ಟು ವರ್ಷದಿಂದ ಇವ ಹಾಸ್ಟೆಲ್ದಾಗ ಅದಾನು ಮತ್ತು ಎಷ್ಟು ದಿವಸದಿಂದ ಈ ಥರ ಹಠ ಮಾಡ್ತಾನೋ ಅಂತ ಕೇಳಿದ್ರಿ. ಫಸ್ಟ್ ಎಲ್ಲ ಸಣ್ಣ ವಯಸ್ಸಿನಾಗ ಏನು ಹಿಂಗೆ ಈ ಥರ ಮಾಡ್ತಿದ್ದಿಲ್ಲ ರೀ. ಇವಾಗ 5 ವರ್ಷ ಆಯ್ತು ರೀ ಈ ಥರ ಮಾಡಕತ್ತಾನ. ನಾನು ನೀವೇನು ಕೊರೋನಾ ಟೈಮ್ದಾಗ ನಾವು ಕೊರೋನಾ ಅವನಿಗೆ ಆಗೈತಿ ಅಂತ ಹೇಳಿಲ್ಲ ರೀ, ಕೊರೋನಾ ಆಗೈತಿ ಅಂತ ಹೇಳಿಲ್ಲ ನಾವು. ಅದೊಂದು ಬೆಸ್ಟ್ ಆಯ್ತು ರೀ. ನಾವು ಏನಾದರೂ ಹೇಳಿದ್ದೀವಿ ಅಂದ್ರೆ ಮತ್ತೆ ಇನ್ನೂ ಎಷ್ಟು ಚೆಕಪ್ ಮಾಡ್ತಿರೋ ಗೊತ್ತಿಲ್ಲ. ಆ ಕೊರೋನಾದ ಹಿಡ್ಕೊಂಡು ಅವಾಗ ಗಂಟಲ್ದಾಗ ಅದು ಇದು ಬಿಟ್ಟು ವ್ಯಾಕ್ಸಿನ್ ಇದು ಹಾಕಿ ತೆಗಿತಿದ್ರಿ, ನಳಿ ಹಾಕಿ ಅವಾಗ ಅದು ಚುಚ್ಚಿ ಇನ್ಫೆಕ್ಷನ್ ಆಗೈತೋ ಗಂಟಲ್ದಾಗ ಗೊತ್ತಿಲ್ಲ, ಹಂಗಾಗೈತೋ ರೀ. ಒಮ್ಮೊಮ್ಮೆ ಸಡನ್ಲಿ ಆ ಥರ ಆಗ್ತಾನೆ ರೀ. ಒಂದೊಂದು ಟೈಮ್ದಾಗ ಚೆನ್ನಾಗಿರ್ತಾನಂತ ನಾವು ಈ ಥರ ಹೇಳ್ಕೊಂಡೆ ಡಾಕ್ಟ್ರ್ ಹೇಳೋಣ. ಅವನ ಮೈಂಡ ಇಷ್ಟು ದಿನ ಅವನು ಸಹನೆ ಮಾಡ್ಕೊಂಡು ಬಂದಿರೋದು ಬೆಸ್ಟ್ ಐತ್ರಿ. ಸಹನೆ ಮಾಡ್ಕೊಂಡಾಗೆಲ್ಲ ದುಃಖುಷಿ ಉಸಿರು ಗಟ್ಟಿಸ್ಕೊಂಡು ದುಃಖಿಸ್ಕೊಂಡನವ. ಯಾವಾಗ ಸಹನ ಆಗಂಗಿಲ್ಲ ಆವಾಗ ಹೊರಗೆ ಇಷ್ಟು ಕೋಪ ತೋರಿಸ್ಕೋತಾನೋ ಆಕ್ರೋಶನ ಮಾಡ್ಕೊಂಡಂಗೆ ಮಾಡ್ತಾನೋ ಅಂತೇಳಿ ಡಾಕ್ಟ್ರ್ ಹೇಳೋಣ. ಈಗ ಅವನಿಗೆ ಈ 1 ವಾರ ಆಯ್ತು ರೀ. ನಾವು ಯಾಕೂಪ ನಮಗೇನು ಅವತ್ತು ಡಾಕ್ಟ್ರ್ ಹೇಳ್ಯಾರ ಇವತ್ತಿಗೆ ಸೋಮವಾರಕ್ಕೆ
ಮಂಗಳವಾರಕ್ಕೆ ನಾಳೆ ಇವತ್ತು ಸೋಮವಾರ ದಿನದ ವಿಡಿಯೋ ಇದು ಮಾಡಕತ್ತಿರೋದು. ಸೋಮವಾರ ದಿನ ಬಿಟ್ಟು ಬಂದಿದ್ದವನ. ನಾಳೆ ಮಂಗಳವಾರಕ್ಕೆ 8 ದಿನ ಆಯ್ತು ರೀ. ಅವೇನಾದ್ರೂ ಸ್ವಲ್ಪ ಕೋಪ ಮಾಡ್ಕೊಳಕತ್ತ ನಾವು ಸಣ್ಣಾಗಿನ ಗಪ್ಪ ಆಗ್ತೀವಿ ಹೊರತು ಅವ್ನಿಗೇನು ಅನ್ನಂಗಿಲ್ಲ ರೀ. ಅದಕ್ಕೆ ಮಕ್ಕಳಿಗೆ ಜಾಸ್ತಿ ಅವ್ರ ಮ್ಯಾಗ ರೇಗಾಡಕ್ಕೂ ಬರಂಗಿಲ್ಲ ರೀ, ಸುಮ್ಮಿರಕ್ಕೂ ಬರಂಗಿಲ್ಲ ರೀ. ಹಂಗದವ್ರಿ ಈಗಿನ ಮಕ್ಕಳ ತಲೆನ ಹಂಗದಾವ ಗೊತ್ತಿಲ್ಲ. ಈಗಿನ ಮೆಡಿಷನ್ನು ಗುಳಿಗಿಗೆ ಇದು ಆಗಿ ಹಂಗಾಗ್ಯಾರೋ ಗೊತ್ತಿಲ್ಲ. ಮತ್ತು ಊಟ ಚೆನ್ನಾಗಿ ಮಾಡ್ಲಾರ್ಬಟ್ಟೆಕನ ಮೊದ್ಲೇದ ಮಂದೆಲ್ಲ ಜವಾರಿ ತಿಂತಿದ್ರು ಸ್ನೇಹಿತರೆ. ಎಲ್ಲ ಜವಾರಿ, ಅವಾಗ ಮೆಡಿಷನ್ ಇರ್ತಿದ್ದಿಲ್ಲ. ಏನಾದರೂ ಬತ್ತಂದ್ರೆ ಕಾಯಿಲೆಗಳು ಬತ್ತಂದ್ರೆ ಆಯುರ್ವೇದಿಕ್ ಔಷಧ ಅವರೇ ತಯಾರು ಮಾಡ್ಕೊಂಡು ಅವರೇ ಕುಡಿತಿದ್ರು. ಈಗಿನವ್ರಿಗೆ ಸ್ವಲ್ಪ ಆಯ್ತಂದ್ರೆ ನಾವು ಹಾಸ್ಪಿಟಲ್ಗೆ ತೊಗೊಂಡು ಹೋಗ್ಲಿಕ್ಕೆ ನಿರ್ವಹಣೆ ಇಲ್ಲರಿ. 4-5 ವರ್ಷ ಆಯ್ತು ಅಂತ ಇದ್ದ ಕೊರೋನಾ ಟೈಮ್ದಾಗ ಹಂಗೆ ಆಗೋಣ ರೀ, ಉಸಿರುಗಟ್ಟದಂಗೆ ಆಗೋಣ. ಅದಕ್ಕಾಗಿರ್ಬೇಕಂತ ಅಂದ್ಕೊಂಡು ಆವಾಗಿಂದನ ಮಾತಾಡಕತ್ತಂದ್ರೆ ಗಟ್ಟಿಸಿ ಹಿಂಗೆ ಮಾತಾಡಿದ್ರಿ. ಓದ್ಲಾಕತ್ತಂದ್ರೆ ಸ್ಪೀಡಾಗಿ ಓದೋ ಮುಂದೆ ಒಮ್ಮೆ ಸಡನ್ಲಿ ಹಿಂಗೆ ಬ್ರೇಕ್ ಹಾಕಿದಂಗೆ ಮಾಡಿ ಉಸುಲು ತೊಗೊಂಡು ಮ್ಯಾಗ ಉಸುಲು ಜಗ್ತಿದ್ದಾರೆ ಮಾಡ್ಕೋತಾನ. ಯಾಕೋ ಮೇಂಡಿಕೆ ಆಗಿರ್ಬೇಕು, ಸಣ್ಣವದನ, ಹಿಂಗೆ ನೆದ್ರಿನ ಗಂಟಿರ್ತಾವೆ ಎಲ್ಲ ಹೇಳ್ತಾರಲ್ಲ ಮಂದಿ. ಮೇಂಡಿಕೆ ಆಗಿರ್ಬೇಕಳತ್ತೆ ಈಗ ನಮಗೆ ಹಂಗೆ ಅನಿಸಿ ನೆಗ್ಲೆಕ್ಟ್ ಮಾಡಿದ್ದ ನಮ್ಮ ಮಗನ ಈ ಪರಿಸ್ಥಿತಿಗೆ ನಾನೇ ತಂದಂಗೆ ಆಗಿಬಿಟ್ಟೈತಿ ಸ್ನೇಹಿತರೆ. ಏನು ಮಾಡೋದ್ರಿ, ಇವತ್ತು ಕೋಪ ಮಾಡ್ಕೊಳಕತ್ರಿ ಮಧ್ಯಾಹ್ನದಾಗ. ಯಾಕೆ ಅವ ಮಾಡಾಕತ್ತಾನತ್ತೆ, ನಾನು ಜಾಸ್ತಿ ಅವನ ಬಗ್ಗೆ ಏನೂ ಮಾತಾಡಲಿಲ್ಲ ರೀ. ತೋರಿಸಿದೆ ರೀ ಎಷ್ಟೊತ್ತನ ನಿಂದು ಇದೇ ಆಯ್ತಪ್ಪ ಅಂತೇಳಿ. ನನಗೂ ಮೊದಲೇ ಥರ ಒಮ್ಮೆ ಬಾಯಿಗೆ ಬಂದು ಮಾತಾಡಿದೆ ರೀ. 2 ಸಲ ಮಾತಾಡಿರೋ ಹಂಗಾಗಿ ನಾನೇ ಸಿಟ್ಟು ಸಣ್ಣ ಮಾಡ್ಕೊಂಡು ನಾನೇ BP ಇದು ಅದಂಗಾಗಿ ನನಗೆ BP ಉಕ್ಕಾಕತ್ರಿ. ಹಿಂಗೆ ಮಾಡಾಕತ್ತಲ್ಲ, ಅಲ್ಲಿದ್ದೀನಿ ಕರ್ಕೊಂಡು ಬಂದವನು ಸಾಲಿಗೆ ಹೋಗೋಕೆ ನಾಯಕನ್ನತ್ತನಲ್ಲ ಅಂತ ಅಂದ್ಕೊಂಡು ಅವ್ನಿಗೇನು ರೀ ಒಂದು ಸ್ವಲ್ಪ ಏನಾದರೂ ರೀಸನ್ ಅವನಿಗೆ ತಪ್ಪು ಸಿಗ್ಬೇಕು ರೀ. ಅವನ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಮಾತಾಡಿದರೆ ಆಗಲಿ, ಒಂದು ವಸ್ತುಗಳು ಕೊಡಿಸೋದರೆ ಆಗಲಿ, ಅವ್ನಿಗೇನಾದ್ರೂ ಸ್ವಲ್ಪ ಕಮ್ಮಿ ಬಿತ್ತು ಹಠ ಹಿಡಿಯೋಕೆ ಸ್ಟಾರ್ಟ ಮಾಡ್ತಾನೆ. ಮಾಡ್ದ ಸ್ನೇಹಿತರೆ ಮಾಡೋಣ. ನನಗೆ ಒಂಥರ ಆಗಾಕತ್ರಿ, ಸಿಟ್ಟು ಮಾಡ್ಕೊಳತನ. ಇಷ್ಟು ಹಾಸ್ಪಿಟಲ್ ತೋರಿಸ್ಕೊಂಬಂದೀವಿ, ಡಾಕ್ಟ್ರ್ ಅಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮ ಮುಂದೆ ಕೈಯಾಗ ಕಡ್ಡಿ ಕೊಟ್ಟು ಹೇಳ್ಯಾರ. ಮತ್ತು ನನ್ನ ಮೈಂಡ್ ಹಂಗೆ ಹೋಗ್ಲತ್ತಲ್ಲ, ಮಗನ ಮ್ಯಾಗ ರೇಗಾಡ್ದ ಮಾಡಾಕತ್ತಿಲ್ಲ ಅಂತ ಅಂದ್ಕೊಂಡು ಬಂದ ಬಸ್ ಸ್ಟಾಪ್ ಹತ್ರ ಕೂತೆ ಸ್ನೇಹಿತರೆ. ಬಸ್ ಸ್ಟಾಪ್ ಹತ್ರ ಕೂತ್ರೆ ಅವನಿಗೆ ನನ್ನ ಜೊತೆ ಬರೋಕ್ಕೂ ಇಷ್ಟ ಇಲ್ಲ, ಈ ಕಡೆ ಸಾಲಿಗೆ ಹೋಗೋಕ್ಕೂ ಇಷ್ಟ ಇಲ್ಲ ರೀ. ಬಿಷಾಡ್ ಬ್ಯಾಗ್ ತೊಗೊಂಬಂದು ನನ್ನ ಮುಖದ ಮ್ಯಾಗ ಎಸ್ಸಂಗೆ ಒಗದ ಅಡ್ಡಾಡಕ್ಕೆ ಹೋದ ಸ್ನೇಹಿತರೆ. ಕೈ ನೋವು ಬರ್ತಿತ್ತು ನನಗೂ, ಕತ್ತು ಒಂಥರ ಮೊದಲೇ ಹುಷಾರಿಲ್ಲ ರೀ. ಬಿಷಾಡಿ ಒಗದ ಹೋದ ಸ್ನೇಹಿತರೆ. ಒಗ್ಯಾನ ನಾನು ತಲೆ ಹಿಂಗೆ ಕೈ ಹಿಡ್ಕೊಂಡು ಕೂತ್ಬಿಟ್ಟೆ ರೀ. ಬಸ್ ಸ್ಟ್ಯಾಂಡ್ದಾಗ ಏನು ಮಾಡ್ಬೇಕ್ರಿ, ಒಗದು ಬಸ್ ಸ್ಟಾಪ್ ಹತ್ರ ನಮ್ಮ ಅವ್ನ ಸ್ಕೂಲ್ ಹತ್ರ ಆಟೋ ಸ್ಟ್ಯಾಂಡಿಗೆ ಬಂದು ಕೂತೇರಿ ನಾನು. ಏನು ರೀಸನ್ ಚಾಲ ಮಾಡಿದೆ, ಅವನಿಗೆ ಅಂಡರ್ವೇರ್ ಅಂಡರ್ವೇರ್ ಇಲ್ಲೇ ಬಿಟ್ಟು ಹೋಗಿದ್ದೆ ಅಷ್ಟೇ ಸಿಕ್ತು ನೋಡ್ರಿ. ಅವನ ತಪ್ಪು ನನಗೆ ಹೊಸ ಬೇಕಂದ್ರೆ ಬೇಕು, ಸ್ಕೂಲಿಗೆ ಹೋಗಂಗಿಲ್ಲ. ಮತ್ತೆ ಮಾರ್ಕೆಟ್ಗೆ ಹೋಗಿ ತೊಗೊಂಬಂದು ಕೊಟ್ಟು ಸಂಜೆ 4 ಗಂಟೆಗೆ ಬಿಟ್ಟು ಬಂದೆ ಸ್ನೇಹಿತರೆ. ಅವನ ಸ್ಕೂಲ್ ಬಿಡೋಣ ಹೋಗಿ ಬಿಟ್ಟು ಬಂದೆ. 9:30ಗೆ ಬಂದೀನಿ ರೀ ಬಸ್ಸಿಗೆ. 9:30ಗೆ ಬಂದು ಊಟ ಮಾಡಿ 1 ತಾಸು ಲೈವ್ ಹೋದೆ ರೀ. ಯಾಕಂದ್ರೆ ವಿಡಿಯೋನು ಅಪ್ಲೋಡ್ ಅವು ಇದ್ದಂದ್ರೆ ಮನ್ಯಾಗ ನನಗೆ ಮೊಬೈಲ್ ಕೈಯಾಗಿಂದ ಇಡಂಗಿಲ್ಲ ರೀ. ನಾವೇನಾದ್ರು ಸಿಟ್ಟು ಮಾಡಿ ಕಸ್ಕೊಳಕ್ಕೆ ಹೋದ್ರೆ ಕೈಯಂದು ಬೀಶ್ ಒಗೆದು ಬಿಡ್ತಾನೆ ರೀ. ಅಷ್ಟು 14 ವರ್ಷದ ಮನುಷ್ಯ ಅದನ್ನು 3 ವರ್ಷದ ಮಕ್ಕಳಿಗತ್ಲೆ ಮಾಡ್ತಾನೆ. ಇಲ್ಲಿವರೆಗೆ ಯಾಕೆ ಮಾಡ್ತಾನೆ ಹಿಂಗತ್ತೇಳಿ ನನಗೆ ಮೈಂಡಿಗೆ ಬಂದೇ ಇದ್ದಿದ್ದಲ್ಲ ರೀ. ಎಲ್ಲರೂ ಹೋಗಿ ತೋರಿಸ್ಬೇಕು, ತಲೆ ಸ್ಕ್ಯಾನ್ ಮಾಡಿದ್ರಿ ಎಲ್ಲ ತಲೆಯಾಗ ನರಕ್ಕೆ ಏನಾರು ಪೆಟ್ಟಿರ್ತೈತೇನೋ ಅಂತ ಅಂದ್ಕೊಂಡು ಏನೂ ಹೊಂಡಲಿಲ್ಲ ರೀ. 2 ಸಲ ಬ್ಲಡ್ ಚೆಕ್ ಮಾಡ್ರು. ಎಷ್ಟು ಮೆಡಿಷನ್ ಕೊಟ್ಟಾರಿ, 3 ತಿಂಗಳು ಕಂಟಿನ್ಯೂ ತೊಗೋಬೇಕ್ರಿ, 1 ದಿನ ತಪ್ಪಿಸ್ಬಾರ್ದು ಅಂದರು. ಏನು ಮಾಡೋದು, ಸಾಲಿನೂ ಬೇಕರಿ. ಈಗ ಹಾಸ್ಪಿಟಲ್ ನೋಡ್ಕೋತು, ನಾನು ಮನ್ಯಾಗ ಒಂದು ದೇವಸ್ಥಾನ ಮಾಡ್ಕೋತೀನಿ, ಅವ್ನ ಭವಿಷ್ಯನ ಹಾಳಾಕತಿ. ಅಲ್ಲೇ ಸಾಲ್ಯಾಗನ ವಾರ್ಡನ್ಗಳಿಗೆ ಹೇಳಿ ಬಂದೆ ರೀ, ಹಿಂಗೆ ಹೇಳ್ಯಾರಿ. ಒಂದು ಸ್ವಲ್ಪ ಅವೇನಾದರೂ ತೊಗೋಲಿಕ್ಕಂದ್ರೆ ನೆನಪು ಮಾಡಿ ತೊಗೊಂಡಾನಿಲ್ಲತ್ತೆ, ಕೇಳಿ ರಿಕ್ವೆಸ್ಟ್ ಮಾಡಿ ಕೇಳಿದೆ ಅಂತೇಳಿ ಹೇಳಿದೆ ರೀ. ಮತ್ತು ಪ್ರಿನ್ಸಿಪಲ್ ಸರ್ಗೆ ಹೇಳಿದೆ, ಹಿಂಗೈತ್ರಿ ಅವ್ನ ಪೊಸಿಷನ್ ಎಲ್ಲ ಹೇಳಿದೆ ರೀ. ಇನ್ನೊಬ್ರು ಸರ್ ಇರ್ತಾರೆ, ಅವ್ರಿಗೆ ಹೇಳಿದೆ ಹಿಂಗೈತ್ರಿ, 1 ವಾರ ಯಾಕೆ ಬಿಟ್ರಿ ಸಾಲಿ, 1 ವಾರ ಯಾಕೆ ಬಿಟ್ರಿ ಅನ್ನಕತ್ತನ. ನಾನು ಏನಂದೆ ರೀ, ಒಂದು 4 ದಿನ ಆದರೂ ನಾವು ಕಂಟಿನ್ಯೂ ಇಷ್ಟು ಖರ್ಚು ಮಾಡಿ ಹಾಸ್ಪಿಟಲ್ ತೋರಿಸ್ಕೊಂಬಂದು ಒಂದು 4 ದಿನನಾದರೂ ಮೆಡಿಷನ್ ಅವನಿಗೆ ಕಂಟಿನ್ಯೂ ನಮ್ಮ ಮನ್ಯಾಗ ಒಂದು ಸ್ವಲ್ಪ ರೂಢ ಮಾಡಬೇಕಲ್ಲ ಅಂತ ಅಂದ್ಕೊಂಡು ಕರ್ಕೊಂಡು ಬಂದೆ ರೀ.
4 ದಿನ ಹೋಗಿದ್ದು 6 ದಿನ ಹೋಯ್ತು ರೀ ಇಲ್ಲಿ. 4 ದಿನ ನಾವು 2 ದಿನ ಇಟ್ಕೋಬೇಕು, 2 ದಿನದಾಗ ವಾಪಸ್ ಬಿಡ್ಬೇಕಂದ್ರೆ ಸಂಡೇ ಶಾರ್ಟರ್ಡೇ ಸಂಡೇ ಬತ್ರಿ ಬರೋಣ ಹೋಗಲಿಲ್ಲ ರೀ ಅವನು. ಇವತ್ತು ಸೋಮವಾರಪ್ಪ ಹರೆಗಣ ಬಿಟ್ಟು ಬರ್ಬೇಕಂದ್ರೆ ಆ ಥರ ಮಾಡ್ದೆ ನೋಡಿ ಸ್ನೇಹಿತರೆ. ನನ್ನ ಮಗನ ಬಗ್ಗೆ ಇನ್ನೂ ಒಂದು ಸಲ ವಿಡಿಯೋ ಮಾಡಿ ಹಾಕ್ತೀನಿ. ನಿಮ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ಯಾಕೆ ಮಾಡ್ತಿದ್ದ, ಯಾಕೆ ಮಾಡೋಂಗಿಲ್ಲ, ಈ ಥರ ಕಾಯಿಲೆ ಇದ್ದವ್ರಿಗೆ ಇದೇ ಥರ ಇರ್ತೈತೇನೋ ಅಂತ ಕಮೆಂಟ್ ಮಾಡಿರಿ. ಮತ್ತು ನಿನ್ನೆ ವಿಡಿಯೋ ಈ ವಿಡಿಯೋ ಎರಡೂ ಮಿಕ್ಸ್ ಮಾಡಿ ನಾಳೆ ಅಪ್ಲೋಡ್ ಮಾಡ್ತೀನಿ ರೀ. ನೋಡಿ ಸಪೋರ್ಟ್ ಮಾಡಿ. ಯಾರ ಮನೆಯಲ್ಲಾದರೂ ಮಕ್ಕಳಿಗೆ ಇದೇ ಥರ ಆಗ್ತಿತ್ತಂದ್ರೆ ಕಮೆಂಟ್ ಮಾಡಿರಿ. ಮತ್ತು ಈ ಕಾಯಿಲೆ ಬಗ್ಗೆ ಏನಾದರೂ ಗೊತ್ತಿತ್ತಂದ್ರೆ ಅದು ಕೂಡ ಕಮೆಂಟ್ ಮಾಡಿರಿ. ಇಲ್ಲಿವರೆಗೆ ಹೆಂಗೆ ಸಪೋರ್ಟ್ ಮಾಡ್ಕೋತ ಬಂದಿರಿ ನನ್ನ ಚಾನಲ್ನ, ಹಾಗೆ ಸಪೋರ್ಟ್ ಮಾಡಿರಿ. ಹೊಸಬ್ರು ಯಾರಾದರೂ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಆದಷ್ಟು ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿರಿ. ಏನೇ ನನ್ನ ಮನೆಯಲ್ಲಿ ನಡೆದಂಥ ಘಟನೆನ ನಾನು ಹಂಚ್ಕೋತಿರ್ತೀನಿ. ಯಾವುದನ್ನು ಹುಟ್ಟಿಸ್ಕೊಂಡು ಹೇಳೋಂಗಿಲ್ಲ. ಯಾರ್ದೋ ಒಂದು ಕಂಟೆಂಟ್ ತೊಗೊಂಡು ನಾನು ವಿಡಿಯೋ ಮಾಡೋಂಗಿಲ್ಲ. ಯಾರ್ದೋ ಒಬ್ರದ್ದು ಹೆಸರು ತೊಗೊಂಡು ನಾನು ಬೆಳೆಯೋಕ್ಕೆ ಕೂಡ ನಾನು ಟ್ರೈ ಮಾಡೋಂಗಿಲ್ಲ. ಯಾಕಂದ್ರೆ ಸ್ವತಂತ್ರವಾಗಿ ಹೋರಾಡಬೇಕು, ಸ್ವತಂತ್ರವಾಗಿ ನಾನು ಏನಾದರೂ ಜಯಿಸಬೇಕು ಅನ್ನುವಂಥದ್ದು ಅಭಿಪ್ರಾಯ ಇಟ್ಕೊಂಡು ಇವತ್ತು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾಳೆ ಸಿಗೋಣ ಸ್ನೇಹಿತರೆ ನನ್ನ ಡೈಲಿ ರುಟೀನ್ ಜೊತೆ. ನೋಡಿ ಸಪೋರ್ಟ್ ಮಾಡಿ.